ರಾಜ್ಯ ಸಿದ್ದು ಕ್ಯಾಬಿನೆಟ್ ವಿಸರ್ಜನೆಗೆ ಕೌಂಟೌನ್ ಶುರುವಾಗಿದೆ. ಸಚಿವರಿಗೆ ಹಂಚಿಕೆಯಾಗಿದ್ದಂತಹ ಸರ್ಕಾರಿ ವಾಹನ ವಾಪಸ್ ಪಡೆಯಬಹುದಾದ ಪ್ರಕ್ರಿಯೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೆ ಕೌಂಟೌನ್. ಸಚಿವರಿಗೆ ಹಂಚಿಕೆಯಾಗಿದ್ದ ಸರ್ಕಾರಿ ವಾಹನ ವಾಪಸ್. ಖಾಸಗಿ ಕಾರುಗಳಿಗೆ ಶಿಫ್ಟ್ ಆದ ಮಾಜಿ ಸಚಿವರು. ಸರ್ಕಾರಿ ನಿವಾಸದ ನಾಮಫಲಕ ತೆಗೆದ ಸಿಬ್ಬಂದಿ. ಬಿಳಿ ಕಾಗದದಿಂದ ಬೋರ್ಡ್ ಮುಚ್ಚಿರುವ ಸಿಬ್ಬಂದಿ. ದಿಸ್ ಈಸ್ ಗವರ್ನಮೆಂಟ್ ಪ್ರಾಸೆಸ್. ಸತೀಶ್ ಜಾರಕಿಹೊಳಿ ನಿವಾಸದ ಬಳಿಯ ನಾಮಫಲಕ. ಲೋಕೋಪಯೋಗಿ ಸಚಿವರಾಗಿದ್ದವರು. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೆ ಕೌಂಟೌನ್ ಶುರುವಾಯಿತು. ದಿಸ್ ಇಸ್ ಡೆಮಾಕ್ರಸಿ ಬ್ಯೂಟಿ ಅಂತ ಕರೀತೀವಿ. ನಿನ್ನೆಯವರೆಗೂ ಸಿಎಂ ಎಂದು ಕರೆಯುತ್ತಿದ್ದ ನಾಲಿಗೆಗಳು ಇವತ್ತು ಸಿಎಂ ಪಕ್ಕದಲ್ಲಿ ಮಾಜಿ ಅಂತ ಉಚ್ಚಾರ ಮಾಡಬೇಕು. ಇಲ್ದಿದ್ರೆ ಅದು ಉಚ್ಚಾರ ಸರಿ ಅನ್ಸೋದಿಲ್ಲ. ಈಗ ಸಚಿವ ಸಂಪುಟದಲ್ಲಿ ಯಾರಿಗೆ ಅಧಿಕೃತವಾಗಿ ಕೋಕು ಅಥವಾ ಬೇರೆ ಸ್ಥಾನಕ್ಕೆ ಶಿಫ್ಟ್ ಆಗಬಹುದಾದಂತಹ ವ್ಯಕ್ತಿಗಳನ್ನು ಅಲ್ಲಿಂದ ವಿಸರ್ಜನೆ ಮಾಡಿಸಲಾಗ್ತದೆ. ಅಂತಹ ಸಂದರ್ಭದಲ್ಲಿ ಸರ್ಕಾರದ ನಿಯಮದ ಪ್ರಕಾರ ಒಂದಷ್ಟು ಪ್ರಕ್ರಿಯೆಗಳು ನಡೀತವೆ. ಈಗ ಉದಾಹರಣೆಗೆ ಲೋಕೋಪಯೋಗಿ ಸಚಿವರು ಅಂತಿದ್ದಂಥವ್ರ ನಿವಾಸದ ಎದುರಿನ ಬೋರ್ಡ್ ಮೇಲೆ ಒಂದು ಪ್ಲೈನ್ ಕಾಗದವನ್ನು ಅಂಟಿಸುವುದರ ಮುಖೇನ ಮುಂದಿನ ಪ್ರಾಸೆಸ್ ಬಗ್ಗೆ ನಿಶಾನೆಯನ್ನು ಕೊಡಲಾಗುತ್ತೆ. ಸೊ ಆ ಪ್ರಾಸೆಸ್ಗಳು ಈಗ ಆಕ್ಟಿವ್ ಆಗಿ ನಡೀತಾ ಇದೆ. ಖಾಸಗಿ ಕಾರುಗಳಿಗೆ ಶಿಫ್ಟ್ ಆದ ಮಾಜಿ ಸಚಿವರು ಎಲ್ಲಿವರೆಗೂ ಅಂತ ಕೇಳಿದ್ರೆ ವಿಧಾನಸೌಧದ ಸಾಂವಿಧಾನಿಕ ಪೆನ್ನುಗಳು ಅಂತ ಕರಿತೀವಿ ನಾವು. ಅಂದರೆ ಜನರ ತೆರಿಗೆಯಲ್ಲಿ ಖರೀದಿಸಲ್ಪಟ್ಟ ಬಿಳಿ A4 ಶೀಟ್ ಆಗಿರಲಿ, ಒಂದು ರೆನಾಲ್ಡ್ಸ್ ಪೆನ್ನೇ ಆಗಿರಲಿ, ಅದು ಕೂಡ ಅಧಿಕಾರದಿಂದ ಹೊರಗೆ ಬಂದ ನಂತರ ಆ ಮನುಷ್ಯನ ಫ್ರಂಟ್ ಪಾಕೆಟಲ್ಲಿ ಇರಬಾರ್ದು ಅನ್ನೋ ನಿಯಮಗಳಿದ್ದಾವೆ. ದಿಸ್ ಈಸ್ ಸಂವಿಧಾನ. ಸೊ ಈಗ ಆ ಪ್ರಕ್ರಿಯೆಗಳು ಶುರುವಾಗಿದೆ. ಖಾಸಗಿ ಕಾರುಗಳಿಗೆ ಶಿಫ್ಟ್ ಆದ ಮಾಜಿ ಸಚಿವರು, ಸರ್ಕಾರಿ ನಿವಾಸದ ನಾಮಫಲಕ ತೆಗೆದ ಸಿಬ್ಬಂದಿ, ಬಿಳಿ ಕಾಗದದಿಂದ ಬೋರ್ಡ್ ಮುಚ್ಚಿರುವಂತಹ ಸಿಬ್ಬಂದಿ, ಸತೀಶ್ ಜಾರಕಿಹೊಳಿ ನಿವಾಸದ ಬಳಿಯ ನಾಮಫಲಕ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲೊಂದು ಬಿಳಿ ಅಗಲವಾದ ಕಾಗದವನ್ನು ಅಂಟಿಸಲಾಗಿದೆ. ಮುಂದಿನ ಪ್ರಾಸೆಸ್ ಅಂದರೆ ಅವರಿಗೆ ಯಾವ ಇಲಾಖೆ ಸಿಗುತ್ತೋ, ಉದಾಹರಣೆಗೆ KPCC ಸಿಗುತ್ತೋ, DCM ಸಿಗುತ್ತೋ, ಮುಂದಿನ ತೀರ್ಮಾನಕ್ಕೆ ಅನುಸಾರವಾಗಿ ಅಲ್ಲಿ ಮತ್ತಿನ್ನೊಂದು ಬೋರ್ಡ್ ಪ್ರತ್ಯಕ್ಷಗೊಳ್ಳುತ್ತೆ. ಅಲ್ಲಿಯವರೆಗೂ ಕೂಡ ಇದೇ ಸ್ಥಿತಿಯನ್ನು ಕಾಯ್ದಿರಿಸಲಾಗುತ್ತೆ. ದಿಸ್ ಇಸ್ ನಿಯಮ, ಇದೊಂದು ರಿವಾಜು. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಅತಿ ದೊಡ್ಡ ಇಲಾಖೆ ಯಾವುದು ಅಂತ ಕೇಳಿದ್ರೆ ಅದು ಒಂದು ಲೋಕೋಪಯೋಗಿ ಅಂತ ಹೇಳ್ತೀವಿ, ಇನ್ನೊಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಅದಾದ ನಂತರ ಅಬಕಾರಿ ಮತ್ತೊಂದು ಮಗದೊಂದು ಬರ್ತವೆ. ಆ ತರಹದ್ದೊಂದು ಇಲಾಖಾ ಸಚಿವರ ನಾಮಫಲಕಕ್ಕೀಗ ಶ್ವೇತ ಬಣ್ಣದ ಕಾಗದವನ್ನು ಅಂಟಿಸಲಾಗಿದೆ. ಈ ಪ್ರಾಸೆಸ್ಸು ಯಥಾಸ್ಥಿತಿಯಲ್ಲೇ ಇರ್ತವೆ ಅವರಿಗೆ ಮುಂದಿನ ಜವಾಬ್ದಾರಿ ಸಿಗುವವರೆಗೂ. ಈಗಾಗಲೇ ಬಿಳಿ ಕಾಗದವನ್ನು ಮುಚ್ಚಿರುವಂತಹ ವಿಜುವಲ್ಸನ್ನು ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ.